ಜೈ ಭೀಮ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಆಟೋ ವೆಂಕಟೇಶ್ ಹೊನ್ನೂರು ಅವರಿಂದ ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ನಟ ಕೆ ಶಿವರಾಮ್ ಅವರ 72ನೇ ಜನ್ಮದಿನಾಚರಣೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಮೆಲ್ಲಹಳ್ಳಿ ಗೇಟ್ನ ಆಟೋ ಸ್ಟ್ಯಾಂಡ್ನಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ನಟ ಕೆ ಶಿವರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ದಾರೆ. ನಂತರ ಹೊನ್ನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1ರಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಕ್ಕಳ ಜೊತೆ ಸೇರಿ ಮಕ್ಕಳ ಕೈಯಲ್ಲಿ ಹುಟ್ಟುಹಬ್ಬ ಕೇಕ್ ಅನ್ನ ಕಟ್ ಮಾಡುವುದರ ಮೂಲಕ ಆಚರಣೆ ಮಾಡಿದ್ದಾರೆ. ಹಾಗೂ ಕೆ ಶಿವರಾಮ್ ಅವರ ಹುಟ್ಟುಹಬ್ಬದ ನೆನಪಿನ ಕಾಣಿಕೆಯಾಗಿ ಶಾಲೆಗೆ ಬೀರುವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಅಧ್ಯಕ್ಷರಾದ ಆಟೋ ವೆಂಕಟೇಶ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಗುರಿ ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡು ಈ ನಾಡಿನಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಐಎಎಸ್ ಪಾಸ್ ಮಾಡಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ರು. ಶಿವರಾಮ್ ಅವರು ಬಡ ಕುಟುಂಬದಿಂದ ಬಂದು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನ ನೀಡಿದ್ದಾರೆ ಹಾಗೂ ಅಧಿಕಾರದ ಅವಧಿಯಲ್ಲಿ ಬಡವರ ಪರವಾಗಿ ನಿಂತು ಅವರಿಗೆ ಸಹಾಯವನ್ನ ಮಾಡಿದ್ದಾರೆ ಎಂದರು. ಇಡೀ ಸಮಾಜ ಕಂಡಂತ ಒಂದು ಕೆಲಸಗಾರರಾಗಿ ಅವರು ಇಡೀ ನಾಡು ಕಂಡಂತ ಏಕೈಕ ವ್ಯಕ್ತಿಯಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕೀರ್ತಿ ಆರಿಸಿದ್ದಾರೆ. ಕನ್ನಡದಲ್ಲಿ IAS ಬರೆದು ಅವರು ಹೆಂಗೆ ಬಡವ್ರ ಬಗ್ಗೆ ಮಕ್ಕಳಾಗಿ ಓದಿದಾದ್ರು ಅವರು ಡೈಲಿ ಅವರ ನಾಡಿ ಮಿಡಿತ ಈ ಬಡವರ ಒಂದು ಚಲನೆಯಲ್ಲಿ ಇತ್ತು. ಹಂಗಾಗಿ ಅವರು IAS ಮಾಡಿದಂಥ ಒಂದು ಸಂದರ್ಭದಲ್ಲಿ ಇಡೀ ನಾಡಿಗೆ ಕೊಟ್ಟಂಥ ಕೊಡುಗೆ ಈ ಸಮಾಜ ಕಟ್ಟ ಕಡೆ ಒಬ್ಬ ಬಡವನಿಗೂ ಅವರು ಮಾಡಿರೋಂಥ ತ್ಯಾಗ ಸಾಕಾಗಷ್ಟಿದೆ. ಹಂಗಾಗಿ ನಮ್ಮ ಮನಸ್ಸಿಗೆ ಏನಪ್ಪ ಅಂದ್ರೆ ಅವರು ಇಡೀ ನಾಡು ಕಂಡು ಒಳ್ಳೆಯ ಕೆಲಸಗಾರರಾಗಿದ್ದರಿಂದ ನಾವೊಬ್ಬರು ಆಟೋ ಡ್ರೈವರ್ ಆಗಿ ಅವ್ರನ್ನ ಜೀವನ ಪೂರ್ತಿ ನಾವೆಲ್ಲ ನೆನೆಸ್ಕೊತಾ ಇದ್ದೀವಿ. ನೆನೆಸ್ಕೊಂಡು ಅವರು ಪ್ರತಿ ಕ್ಷಣನೂ ಅವರು ನೆನಪು ನಮಗೆ ಕಾಡ್ತಾನೆ ಅದ. ಹಂಗಾಗಿ ಅವರು ಸಾಮಾಜಿಕವಾಗಿ ಕೆಲಸ ಮಾಡಿರೋದ್ರಿಂದ ಒಳ್ಳೆ ಕೆಲಸ ಮಾಡಿರೋ ವ್ಯಕ್ತಿ ಆಗಿರೋದ್ರಿಂದ ಅವರು ಪ್ರತಿನಿತ್ಯ ನೆನೆಸ್ಕೊಳ್ಬೇಕಾದಂಥ ಕರ್ತವ್ಯ ನಮ್ಮದು. ಹಾಗಾಗಿ ನಾವೆಲ್ಲೋ ಅವ್ರನ್ನ ನೆನೆಸ್ಕೊಂಡು ಕಾಡಾಂತರ ಹೋಗಿ ಚೆಂದಾಗಿ ಎಂಜಾಯ್ ಮಾಡಿದೆ, ಕುಡಿದು ತಿಂದು ಎಂಜಾಯ್ ಮಾಡೋ ಅಂತ ಒಂದು ಇದಕ್ಕೆ ಮಾಮೂಲಿ ಅವ್ರ ಆಸೆ ಇದ್ದದ್ದು ಏನಪ್ಪ ಅಂದ್ರೆ ಎಜುಕೇಷನ್ ಅನ್ನೋದು ಒಂದು ಕನಸು ಅವ್ರದ್ದು. ಆ ಕನಸಿಗೆ ನಾವು ಒಂದು ಸ್ವಲ್ಪ ಅವ್ರಿಲ್ಲ ಅಂತಲ್ಲ, ಅವ್ರ ಜೀವನ ಪೂರ್ತಿ ನಮ್ಮ ಜೊತೆಲಿದ್ದಾರೆ. ಹಂಗಾಗಿ ಪ್ರತಿ ವರ್ಷವೂ ನಾವು ಅವ್ರ ನೆನಪಾರ್ಥವಾಗಿ ಏನಾದ್ರು ಒಂದು ಸಾಮಾಜಿಕವಾಗಿ ಮಾಡಬೇಕು ಅನ್ನೋ ಒಂದು ಆಸೆ. ಹಂಗಾಗಿ ನಾವು ಒಂದು ಪೆನ್ನು ಪುಸ್ತಕ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಈಗ ಸಾಕಾಗಷ್ಟೊತ್ತಿಗೆ ಕೊಟ್ಟಿದ್ದು ನಾನು ಸರ್ನ ಕೇಳಿದಾಗ ಸರ್ ಅಂದರು, ಸರ್ ನೀವು 100 ರೂಪಾಯಿನ ವಸ್ತು ಕೊಟ್ಟರು ನಾವು ಸ್ವೀಕರಿಸ್ತೀವಿ ಸರ್ ಅಂತಂದರು. ಹಂಗಾಗಿ ಇನ್ನೇನಾದ್ರು ಸಮಸ್ಯೆ ಇದೆ ಸರ್ ಹಿಂಗೆ ಅಂತಂದರು. ಹಂಗಾಗಿ ಅವ್ರು ನೆನಪಾರ್ಥವಾಗಿ ಒಂದು ಬೀರನ್ನ ಕೊಡುಗೆಯಾಗಿ ಕೊಡಬೇಕು ಅನ್ನೋ ಒಂದು ಆಸೆ, ಅದು ಶಾಶ್ವತ ಉಳಿತದೆ ಅಂತಂತ. ಹಂಗಾಗಿ ಇನ್ನು ಮುಂದಿನ ದಿನ ಅವ್ರ ಹೆಸರನ್ನ ಶಾಶ್ವತವಾಗಿ ಇಡೀ ನಾಡಲ್ಲೇ ಕೊಂಡಾಡಬೇಕು ಅನ್ನೋ ಒಂದು ಆಸೆ. ಯಾಕೆಂದ್ರೆ ಅವರಂಥ ವ್ಯಕ್ತಿ ಇನ್ನು ಹುಟ್ಟಲ್ಲ, ಮುಂದೆ ಈ ಸಂದರ್ಭದಲ್ಲಿ HC ರಾಜು ಹೊನ್ನೂರು, ಮೂರ್ತಿ ಮೆಲ್ಲಹಳ್ಳಿ, ಪರಮೇಶ್ HB ಹೊನ್ನೂರು, ಪ್ರೇಮ್ ಕುಮಾರ್, ಮೂರ್ತಿ, ಸುರೇಶ್, ಮಂಜು ಯಳಂದೂರು, ಮುಖ್ಯ ಶಿಕ್ಷಕರು ಶಿವಮಾಧಯ್ಯ, ಸಹ ಶಿಕ್ಷಕರು ನಾಗರತ್ನಮ್ಮ, ವಸಂತಕುಮಾರಿ ಹಾಗೂ ಶಾಲಾ ಮಕ್ಕಳು ಸೇರಿದಂತೆ ಹಲವರು ಭಾಗವಹಿಸಿದ್ರು. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಒಂದು ಕಾರ್ಯಕ್ರಮ ಸಹ ಕನ್ನಡ ಪರವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನೀವು ಆಶೀರ್ವದಿಸಿ
ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಬೀರುವನ್ನು ಬಳಗದಿಂದ ವತಿಯಿಂದ ನಮಗೆ ತುಂಬ ಉಪಯೋಗ ಇತ್ತು. ಆದರೆ ನಾವು ಸುಮಾರು ಜನರಿಗೆ ಹೇಳ್ತಿದ್ವಿ ಕೆಲವು ಬೇಕು ಸರ್ ವಸ್ತುಗಳು, ಯಾರು ಸಹ ಮನಸ್ಸು ಮಾಡ್ತಾ ಇಲ್ಲ. ಆದರೆ ಇವರು ಕೆಲವು ನಾವು ಕೇಳಿದವರು ಕೊಡಲಿಲ್ಲ, ಕೇಳ್ದೇ ನಮ್ಮನ್ನು ಹೋಗುವಾಗ ದಾರಿಯಲ್ಲಿ ಹೋಗುವಾಗ ಸ್ಟ್ರೆಂತನ್ನು ಕೇಳ್ಕೊಂಡು ನಮಗೆ ಒಂದು ಬೀರನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಇವರಿಗೆ ಜೈ ಶಿವರಾಮ್ ಅಭಿಮಾನಿ ಬಳಗದವರಿಗೆ ಅವರು ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.